Hi, Namaste. I'm Mr. Nagaraj Kuruple. I'm an advocate, agriculturist and an artist. ನಾನು ಈಗ ಹಗರಿಬೊಮ್ಮನಹಳ್ಳಿಯಲ್ಲಿದ್ದೇನೆ. ಹಗರಿಬೊಮ್ಮನಹಳ್ಳಿಯಲ್ಲಿ ಒಂದು ಅದ್ಭುತವಾದ ನಾಟಕ ಇದೆ, ತವರಿಗೆ ಬಂದ ತಂಗಿ ಅಂತ. ಸೊ ಈಗ ಆ ನಾಟಕವನ್ನು ನೋಡಲಿಕ್ಕೆ ನಾನು ಬಂದಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ ನಾಟಕನ ಅಂಥೇಳಿ ನಾನು ಹಗರಿಬೊಮ್ಮನಹಳ್ಳಿಗೆ ಬಂದಿದ್ದೇನೆ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ಇಲ್ಲಿ ಬಂದಿದ್ದೀನಿ. ನಾನು ಸಹ ಟಿಕೆಟ್ ತೆಗೆಸ್ಕೊಂಡು ಆ ನಾಟಕವನ್ನು ನೋಡಲಿಕ್ಕೆ ಬಂದಿದ್ದೀನಿ. ಅದ್ಭುತವಾದ ನಟ ನಟಿಯರು ಬಂದಿದ್ದಾರೆ ಅಂತ ಕೇಳಿದ್ದೀನಿ. ಬಿಜಾಪುರದಿಂದ ನೀತಾ ಹಿರೇಮಠ್ ಅಂಥೇಳಿ ಒಳ್ಳೆ ಅದ್ಭುತವಾದ ಹೀರೋಯಿನ್ಸ್ ಅವರು, ಸಿನಿಮಾ ನಟಿಯರು ಕೂಡ. ಕಾರಣ ನಾನು ಆ ಸಿನಿಮಾವನ್ನು ನೋಡಲಿಕ್ಕೆ ಬಂದಿದ್ದೀನಿ, AB ಬಸವರಾಜ್. ಸೊ ತಾವುಗಳು ಸಹ ಬಂದು ನೋಡ್ರಿ. ನಾನೀಗ ಬಂದಿದ್ದೀನಿ, 3 ಗಂಟೆ ಶೋ ನೋಡ್ಲಿಕ್ಕೆ ಬಂದಿದ್ದೀನಿ. ಎಲ್ಲಿಗೆ? ಬಿರಿಯಾನಿ ಬಗ್ಗೆ ಏನು ಮಾತಾಡಿದ್ದಾದ? ಯಾವ ಬಿರಿಯಾನಿ ಬಿಡ್ರಿ, ಯಾವ ಬಿರಿಯಾನಿನೂ ಇಲ್ಲ, ಅಂಥದ್ದೆಲ್ಲ ಬಾಬೋ ಬಿರಿಯಾನಿನೂ ಇಲ್ಲ, ಏನಿಲ್ಲ. ಎಲ್ಲ ಸುಮ್ಮನೆ ಹಂಗೆ ಡ್ರಾಮಾ ಮಾಡಕತ್ತಾರ ಅವರು. ಅದಕ್ಕೆಲ್ಲ ಪೊಲೀಸರದಾರ ಹಿಡಿತಾರ. ಇವ್ರು ಯಾರ್ರೀ ಹಿಡಿಯೋಕ್ಕೆ? ಇವ್ರು ಯಾವ ಇದು ಅಂತ ಹೇಳಿ ಇದು ಮಾಡ್ತಾರೆ? ಪೊಲೀಸ್ ಪವರ್ಸ್ ಎಕ್ಸರ್ಸೈಸ್ ಮಾಡಕ್ಕೆ ಇವ್ರು ಯಾರು? ಅದಕ್ಕೆ ಅದು ಏನು ಎಂಥದ್ದು ಬಾಂಬೋ ಬಿರಿಯಾನಿನೋ ಏನು ಅಂತಂದು ಹೇಳಿ ಅದ್ರ ಬಗ್ಗೆ. ಯಾಕಂದ್ರೆ ಈಗ ಚೀನಾದಾಗೆಲ್ಲ ನಾಯಿನ ತಿಂತಾರ್ರಿ, ಚೋಳು ನಾಯಿ ಇಂಥವು ಚೀನಾದ ತಿಂತಾರ, ನಮ್ಮ ಇಂಡಿಯಾದ ತಿನ್ನೋದಲ್ಲ. ಆದರೆ ಅದು ಏನು ಅನ್ನೋದು ಇನ್ನೂ ಫೈನಲೈಸ್ ಆಗೋವರೆಗೂ ಕೂಡ ಈ ಮೀಡಿಯಾದರ ಸುವರ್ಣ ಬಕೆಟ್, ಅದು BJP ಬಕೆಟ್, ಅದು ಅವ್ರು ತೋರಿಸಿದ್ದಲ್ಲ, ನಂಬಾಡ್ರಿ ನೀವು. ಸುವರ್ಣ ಅದರಲ್ಲ, ಅದು ನಾಯಿ ಅಂತ ತೋರಿಸ್ತಾ ಇದ್ದಾರೆ. ಬಾಲ ಉದ್ದ ಇದೆ, ಬಾಲ ಅಗಲ ಇದೆ ಅಂತ ಇವರೇ ಒಂದು ನಾಯಿದ ಏನು ಮಾಡಿದಾರ ಅದು ನನಗೆ ಗೊತ್ತಿಲ್ಲ. ಸೊ ಆದ್ರಿಂದ ಅದು ಬಾಂಬೋ ಬಿರಿಯಾನಿ ಅಥವಾ ಏನು ಬಿರಿಯಾನಿ ಏನು ಅಂತ ತೋರ್ಸಕ್ಕೆ ಪೊಲೀಸರು ಅದರ ಬಗ್ಗೆ ಕ್ರಮ ತಗೊಂತಿದ್ದಾರೆ. ಕಾರಣ ಈಗ ನಾನು ಬಂದಿರೋದು ಅಷ್ಟೇ. ವಿನಯ್ ಕಿಚ್ಚ ಜೈ ಕುಡುಪ್ಲಿ ಸರ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಮಂಜುನಾಥ್ ನೀಲಿ ಅಂದ್ರೆ ಬೆಡಗದು, ನೀಲಿ ಅಂತ ಪದ್ಮಶಾಲಿ ಒಳಗೆ ಬೆಳಗ್ಗೆ ಬರ್ತದೆ. ಅವ್ರು ನಿಮ್ಮದು ಮಂಜುನಾಥ್. ಸೊ ಆದ್ರಿಂದ ಈಗ ಟೈಮ್ ಆಗ್ತದೆ, 3 ಗಂಟೆ ಶೋಕ್ಕೆ ನಾನು ಹಗರಿಬೊಮ್ಮನಹಳ್ಳಿಯಲ್ಲಿ ನಾಟಕ ನೋಡಕ್ಕೆ ಹೊರಟಿದ್ದೀನಿ. ನೀವು ಕೂಡ ನನ್ನ ಅಭಿಮಾನಿಗಳು ಯಾರ್ಯಾರಿದ್ದೀರಿ, ನಿನ್ನೆನೂ ಲೈವ್ ಮಾಡಿ ಹೇಳಿದ್ದೆ, ಇವತ್ತೂ ಲೈವ್ ಮಾಡಿ ಹೇಳಿದ್ದೆ. ಟಾಕ್ ಅಬೌಟ್ ಡಿ ಬಾಸ್, ನನಗೆ ಟೈಮ್ ಇಲ್ಲ, ನಾನು ಈ ನಾಟಕ ನೋಡಕ್ಕೆ ಹೊಂಟಿದ್ದೀನಿ. 3 ಗಂಟೆಗೆ ಟೈಮ್ ಆಯಿತು. ಇನ್ನು 10 ಕಿಲೋಮೀಟರ್ ದೂರ ಇದ್ದೇನೆ ನಾನು ಹಗರಿಬೊಮ್ಮನಹಳ್ಳಿಯಿಂದ. ಸೊ ದ್ಯಾಟ್ ಎಲ್ಲರೂ ಬಂದು ನಾಟಕವನ್ನು ನೋಡ್ರಿ. ನಾನು ಇನ್ನೂ 10 ಕಿಲೋಮೀಟರ್ ದೂರದಲ್ಲಿದ್ದೀನಿ ಹಗರಿಬೊಮ್ಮನಹಳ್ಳಿಯಿಂದ ಹೋಗಲಿಕ್ಕೆ. 3 ಗಂಟೆ ಶೋಕ್ಕೆ ಅಟೆಂಡ್ ಆಗ್ತೀನಿ. ಸೊ ನೀವು ಸಹ ನಾಟಕ ಅಭಿಮಾನಿಗಳು ಪ್ರೋತ್ಸಾಹ ಕೊಡಬೇಕಾಗಿ, ಬರಬೇಕಾಗಿ ಮತ್ತು ಟಿಕೆಟ್ ತೆಗೆಸ್ಕೊಂಡು ನೋಡಬೇಕಾಗಿ ವಿನಂತಿದೆ. ಜೈ ಹಿಂದ್, ಜೈ ಕರ್ನಾಟಕ.